ಏನಾಗ್ತಾ ಇದೆ? ಒಂದು ಮೇಜರ್ ಸರ್ಜರಿ ಆಗುವ ಸೂಚನೆ ಸಿಗ್ತಾ ಇದೆಯಾ? ಇಬ್ಬರು ಸಚಿವರಿಗೆ ಶಾಕ್ ಆದಿದ್ಯಾ? ಸಿದ್ದರಾಮಯ್ಯ ಸಂಪುಟದ ಇಬ್ಬರು ಸಚಿವರ ತಲೆದಂಡ ನಿಶ್ಚಿತನ? ಹೈಕಮಾಂಡ್ ಇಬ್ಬರು ಸಚಿವರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ? ಆ ಇಬ್ಬರು ಸಚಿವರು ವಿಷಯ ತಿಳಿದ ಮೇಲೆ ಆಕ್ಟಿವ್ ಆಗಿದ್ಯಾಕೆ? ಹಾಗಿದ್ರೆ ಹೈಕಮಾಂಡ್ ಸೂಚನೆಯಿಂದ ಆ ಇಬ್ಬರು ಸಚಿವರು ಬೆದರಿದ್ರ? ಯಾರ ಸಚಿವರು? ಯಾಕೆ ಹೈಕಮಾಂಡ್ ಅವರಿಗೆ ಕೊಡುವಂತ ನಿರ್ಧಾರಕ್ಕೆ ಬಂದಿದೆ? ಸಿಎಂ ಆಪ್ತರಾಗಿರುವಂತಹ ಆ ಇಬ್ಬರು ಸಚಿವರು ಕಂಗೆಟ್ಟಿದ್ಯಾಕೆ? ಹೈಕಮಾಂಡ್ನ ಆದೇಶ ಅವರಿಬ್ಬರಿಗೆ ವರನ ಶಾಪನ? ಹಾಗಿದ್ರೆ ಸಚಿವ ಸ್ಥಾನಕ್ಕೆ ಕೋಕ್ ಅಂತಂದ್ರೆ ಅದು ಶಾಪ ಆಗತ್ತೆ. ವರ ಏನು? ಸಚಿವ ಸ್ಥಾನ ಬಿಟ್ಟು ಪಕ್ಷದ ಜವಾಬ್ದಾರಿ ಹೊರ್ತಾರ ಸಚಿವರು. ಅಂತದೊಂದು ಜವಾಬ್ದಾರಿಯನ್ನ ಹೈಕಮಾಂಡ್ ಕೊಡ್ತಾ ಇದೆಯಾ? ಇಬ್ಬರು ಸಚಿವರಿಗೆ ಕೋಕ್ ಕೊಡುವಂತಹ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಬಂದಿದ್ಯಾ? ಸಂಪುಟದಲ್ಲೂ ಕೂಡ ಹೈಕಮಾಂಡ್ನ ಈ ನಡೆ ಏನಿದೆ ಸಂಚಲನಕ್ಕೆ ಕಾರಣ ಆಗಿದೆ. ಭವಿಷ್ಯದ ದೃಷ್ಟಿಯಿಂದ ಇಬ್ಬರು ಸಚಿವರಿಗೆ ಪಕ್ಷದ ಹೊಣೆಗಾರಿಕೆ ಕೊಡೋದರ ಬಗ್ಗೆ ಚಿಂತನೆ ಇದೆ ಪಕ್ಷದ ಒಳಗಡೆ ಹೈಕಮಾಂಡ್ ವಲಯದಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಸಿಎಂ ಆಪ್ತರಾಗಿರುವಂತಹ ಆ ಇಬ್ಬರು ಸಚಿವರು ಯಾರು? ಹೈಕಮಾಂಡ್ನ ಈ ಆದೇಶ ಏನಿದೆ ಆ ಸಚಿವರಿಬ್ಬರಿಗೆ ವರವಾಗುತ್ತಾ ಅಥವಾ ಶಾಪವಾಗುತ್ತಾ? ಯುವ ನಾಯಕತ್ವ ಬೆಳೆಸೋದಕ್ಕೆ ಇಬ್ಬರು ಸಚಿವರಿಗೆ ಕೊಡಲಾಗ್ತಾ ಇದೆಯಾ? ಪಕ್ಷದ ಸಂಘಟನೆ ಜವಾಬ್ದಾರಿಯನ್ನ ನೀಡೋದಕ್ಕೆ ತೀರ್ಮಾನಿಸಲಾಗಿದೆ. ಈಗ ಸಚಿವ ಸ್ಥಾನದಲ್ಲಿದ್ದಾರೆ, ಆದ್ರೆ ಆ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಮುಂದೇನು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ. ಪಕ್ಷದ ಜವಾಬ್ದಾರಿಯನ್ನ ನೀಡೋದಕ್ಕೆ, ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ನೀಡೋದ್ರ ಬಗ್ಗೆ ತೀರ್ಮಾನ ಆಗಿದೆಯಂತೆ. ಪಕ್ಷದ ಜವಾಬ್ದಾರಿ ತೆಗೆದುಕೊಳ್ಳದ ಸಚಿವರನ್ನ ಗುರುತಿಸಿದೆ ಕೈ ನಾಯಕರು. ಸಿಎಂ ಆಪ್ತ ಬಳಗದ ಇಬ್ಬರು ಸಚಿವರು ಒಕ್ಕಲಿಗ ಹಿಂದುಳಿದ ನಾಯಕರ ಸಮೀಕರಣ ಲೆಕ್ಕಾಚಾರ ನಡೀತಾ ಇದೆ. ಹೈಕಮಾಂಡ್ ಓಕೆ ಅಂದ್ರೆ ಇಬ್ಬರು ಸಚಿವರ ಹುದ್ದೆಗೆ ಕಂಟಕ ಬರೋದು ಪಕ್ಕ. ಸಚಿವರಿಬ್ರು ಬೇರೆ ರಾಜ್ಯದಲ್ಲೂ ಕೂಡ ಕೆಲಸ ನಿರ್ವಹಣೆ ಮಾಡಬೇಕಾದ್ದು ಕಡ್ಡಾಯ ಇದೆ. ಹೈಕಮಾಂಡ್ ಸಂದೇಶ ಖಚಿತ ಆಗ್ತಾ ಇದ್ದಂತೆ ಈಗ ಸಚಿವರು ಅಲರ್ಟ್ ಆಗಿದ್ದಾರೆ. ಸಿಎಂ ಆಪ್ತ ಬಳಗದ ಇಬ್ಬರು ಸಚಿವರ ತಲೆದಂಡ ಹಾಗಾದ್ರೆ ಪಕ್ಕಾನ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇಬ್ಬರು ಸಚಿವರಿಗೆ ಸಚಿವ ಸ್ಥಾನದಿಂದ ಕೊಕ್ ಕೊಡಲಾಗುತ್ತೆ, ಮೇಜರ್ ಸರ್ಜರಿ ಆಗುತ್ತೆ, ಅವರಿಗೆ ಹೊಸ ಜವಾಬ್ದಾರಿ ಕೊಡಲಾಗುತ್ತೆ ಅನ್ನೋ ಮಾತುಗಳೇನು ಕೇಳಿ ಬರ್ತಾ ಇದೆ. ಹೈಕಮಾಂಡ್ನ ಲೆಕ್ಕಾಚಾರ ಏನು? ಯಾರವರು? ಯಾವ ರೀತಿಯ ಹೊಣೆ ಹೊರಿಸಲಾಗುತ್ತೆ? ಪ್ರತಿಮಾ, ಈಗ ಸದ್ಯಕ್ಕೆ ದಸರಾ ಹೊತ್ತಿಗೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಇದರ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ನ ಸಂದರ್ಭದಲ್ಲಿಯೇ ಇಬ್ಬರು ನಾಯಕರನ್ನ ಪಕ್ಷದ ಜವಾಬ್ದಾರಿಯನ್ನ ವಹಿಸಬೇಕು ಅನ್ನುವಂತಹ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಗಂಭೀರವಾಗಿ ನಡೀತಾ ಇದೆ. ಹಾಗಿದ್ರೆ ಪಕ್ಷದ ಜವಾಬ್ದಾರಿ ಅಂದ್ರೆ ಏನು? ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕಟ್ಟೋದಾ? ಖಂಡಿತವಾಗಿಯೂ ಅಲ್ಲ. ಅಂದ್ರೆ ಅವರನ್ನ ಬೇರೆ ರಾಜ್ಯದ ಉಸ್ತುವಾರಿಯಾಗಿ ಮಾಡುವಂಥದ್ದು. ಜೊತೆಗೆ ಈಗ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ ಹತ್ತಿರ ಇದೆ. ಸೊ ಅಲ್ಲಿಗೆ ಜವಾಬ್ದಾರಿಯನ್ನ ವಹಿಸುವಂಥದ್ದು. ಅಂದ್ರೆ ಇಲ್ಲಿಯ ತನಕ ಯಾರು ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಸಚಿವ ಸ್ಥಾನವನ್ನ ಅಥವಾ ಸಚಿವರಾಗಿ ಅಧಿಕಾರ ಅನುಭವಿಸ್ತಾ ಇದ್ದಾರೆ, ಅಂತವರನ್ನ ಕಾಂಗ್ರೆಸ್ ಹೈಕಮಾಂಡ್ ಗುರುತಿಸಿದೆ. ಅಂತವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಟ್ಟಿದೆ. ಒಕ್ಕಲಿಗ ಹಾಗೂ ಹಿಂದುಳಿದ ವರ್ಗದ ಸಚಿವರಗಳ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿರುವಂತದ್ದು. ಸಚಿವ ಸ್ಥಾನದ ಜೊತೆಗೆ ಈ ಜವಾಬ್ದಾರಿ ಕೊಡಬಹುದಾ ಅನ್ನುವಂತ ಚರ್ಚೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತು. ಆದ್ರೆ ಸಚಿವ ಸ್ಥಾನ ಇರುವಂತ ಸಂದರ್ಭದಲ್ಲಿ ಸಚಿವರ ಜವಾಬ್ದಾರಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ ವಿನಃ ಸಂಘಟನೆ ವಿಚಾರದ ಬಗ್ಗೆ ಆಗ್ಲಿ ಅಥವಾ ಬೇರೆ ರಾಜ್ಯಗಳ ಉಸ್ತುವಾರಿ ಕೊಟ್ಟಾಗ ಅಷ್ಟು ಸೀರಿಯಸ್ ಆಗಿ ಕೆಲಸ ಮಾಡಲ್ಲ ಅನ್ನುವಂತ ಚರ್ಚೆಗಳು ಬಂದಿದೆ. ಹೀಗಾಗಿ ಸಚಿವರ ರಾಜೀನಾಮೆಯನ್ನ ಪಡೆದು ಆ ಬಳಿಕ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನ ಕೊಡುವಂತ ತೀರ್ಮಾನವನ್ನ ಹೈಕಮಾಂಡ್ ಮಾಡಿದೆ. ಇದಕ್ಕೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಅವ್ರನ್ನ ಬಿಟ್ಕೊಡ್ತಾರಾ ಉಳಿಸ್ಕೊಳ್ತಾರ ಅನ್ನುವಂತ ಪ್ರಶ್ನೆ ಇದೆ. ಕಾರಣ ಇಬ್ಬರೂ ಸಚಿವರು ಕೂಡ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿರುವಂತಹ ಸಚಿವರು. ಹಾಗಾಗಿ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಬೇರೆಯವ್ರನ್ನ ಮಾಡಿ ಅನ್ನುವಂತಹ ಅವಕಾಶ ಅಂದ್ರೆ ಬೇರೆಯವ್ರನ್ನ ಮಾಡಿ ಅನ್ನುವಂತ ಆಪ್ಷನ್ ಏನಾದ್ರೂ ಹೈಕಮಾಂಡ್ ಮುಂದೆ ಇಡ್ತಾರಾ ಅನ್ನುವಂತ ಪ್ರಶ್ನೆ ಬಹಳ ಗಂಭೀರವಾಗಿದೆ. ಈ ವಿಚಾರ ಆ ಇಬ್ಬರು ಸಚಿವರಿಗೆ ತಿಳಿತಿದ್ದ ಹಾಗೆ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಸರ್ಪ್ರೈಸ್ ವಿಸಿಟ್ ಗಳನ್ನು ಮಾಡುವಂತದ್ದು, ಈ ತರದ ಪ್ರಕ್ರಿಯೆಗಳು ಕೂಡ ಹೆಚ್ಚಾಗಿದೆ. ಕಾರಣ ಅವರ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ. ಯಾಕಂದ್ರೆ ಸರ್ಕಾರ ಅಧಿಕಾರದಲ್ಲಿದೆ. ಇಂಥ ಸಂದರ್ಭದಲ್ಲಿ ಅಧಿಕಾರವನ್ನ ಬಿಟ್ಟು ಬೇರೆ ರಾಜ್ಯಗಳ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ ಆ ಇಬ್ಬರೂ ಸಚಿವರು ಕೂಡ ರೆಡಿ ಇಲ್ಲ. ಸೊ ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಂತೂ ಬಹಳ ಗಂಭೀರವಾಗಿ ಈ ವಿಚಾರ
ಚರ್ಚೆಯಲ್ಲಿದೆ. Okay. ಯಾವಾಗ ತೀರ್ಮಾನಗಳಾಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಹೀಗಾಗಿ ಕ್ಯಾಬಿನೆಟ್ ನ ಒಳಗಡೆ ಹೈಕಮಾಂಡ್ ನ ಈ ನಿರ್ಧಾರದಿಂದಾಗಿ ಒಂದ್ ರೀತಿ ಸಿದ್ದರಾಮಯ್ಯ ಸಂಪುಟದ ಸಚಿವರುಗಳಿಗೆ Right. ತಳಮಳ ಶುರುವಾಗಿದೆ. ಯಾರಿಗೆ ಹೈಕಮಾಂಡ್ ಗಾಳ ಹಾಕಿ ರಾಜೀನಾಮೆ ಪಡೆದು ಬೇರೆ ರಾಜ್ಯದ ಉಸ್ತುವಾರಿಯನ್ನ ನೀಡ್ತಾರೋ ಅನ್ನುವಂತ ಕುತೂಹಲಗಳು ಕೂಡ ಹೆಚ್ಚಾಗಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.